ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಮೊದಲು ಮಳೆ ಬಂದು ಇಳಿ ತಣಿದಾಗ ಅನೇಕ ಚಮತ್ಕಾರಗಳು ನಡೆಯುತ್ತವೆ. ಗಿಡ ಮರಗಳು ವೇಗವಾಗಿ ಚಿಗುರುತ್ತವೆ. ಭೂಮಿಯ ಕಾವಿಗೆ ತತ್ತರಿಸುತ್ತಿದ್ದ ಪ್ರಾಣಿ ಪಕ್ಷಿಗಳು, ಹುಳ ಹುಪ್ಪಡಿಗಳು ಭೂಮಿಗೆ ಬೀಳುವ ಮೊದಲ ಮಳೆಯಿಂದ ಕುಣಿದು ಕುಪ್ಪಳಿಸುತ್ತವೆ. ಮೊದಲು ಮಳೆ ಬಂದು ಮತ್ತೆ ಬಿಸಿಲು ಬಂದು ನಂತರ 2 ದಿನ ಬಿಟ್ಟು ಮತ್ತೆ ಮಳೆ ಬಂದು ಬಿಸಿಲು ಬಂದರೆ ನೆಲದಲ್ಲಿದ್ದ ದರಗು ಗೊಬ್ಬರವಾಗುತ್ತದೆ. ನಂತರ 15 ದಿನ ಬಿಟ್ಟು ಮತ್ತೆ ಮಳೆ ಬಂದರೆ ನಮ್ಮ ಮಲೆನಾಡಿನ ಬಹುಭಾಗದಲ್ಲಿ ಅಣಬೆಗಳ ಸುರಿಮಳೆ. ಈ ಅಣಬೆಗೆ ಬೋಗಿ ಅಣಬೆ ಎನ್ನುತ್ತಾರೆ. ಬೋಗಿ ಮರದ ಅಡಿ ಏಳುವುದರಿಂದ ಇದಕ್ಕೆ ಬೋಗಿ ಅಣಬೆ ಎಂದು ಕರೆಯಲಾಗುತ್ತದೆ. ಈ ಅಣಬೆಯು ನೋಡಲು ಕೆಂಪಾಗಿರುತ್ತದೆ. ಮೊದಲ ದಿನ ಇದು ಬೆಳ್ಳಗೆ ಕಿವಿಯ ಓಲೆಯಂತೆ ಇರುತ್ತದೆ. 2ನೇ ದಿನ ಕೆಂಪು ದೊಡ್ಡ ಓಲೆಯ ಗಾತ್ರವಾಗುತ್ತದೆ. ಮರುದಿನ ಅಗಲವಾದ ಛತ್ರಿಯ ರೀತಿ ಆಗಿ ಬರುತ್ತದೆ. ಅಣಬೆಯಲ್ಲಿ ಅನೇಕ ವಿಧಗಳಿರುತ್ತವೆ. ಅಣಬೆ ಒಂದು ಅತ್ಯುತ್ತಮ ಪೌಷ್ಟಿಕ ಆಹಾರವಾಗಿ ನಾವು ಉಪಯೋಗಿಸಬಹುದು. ಅಣಬೆಯು ಬೀಜದಿಂದ ನಾವು ಬೆಳೆಯಬಹುದು. ಕೆಲವು ಜಾತಿಯ ಅಣಬೆಯನ್ನು ಅದರ ಬುಡದಿಂದ ಇನ್ನೊಂದು ಅಣಬೆಯು ಆಗಿ ಬೆಳೆಯುತ್ತದೆ. ಅಣಬೆಯು ತುಂಬ ರುಚಿಕರವಾಗಿರುತ್ತದೆ. ಸಾಂಬಾರಿಗೆ ಇದು ತುಂಬ ಚೆನ್ನಾಗೂ ಇರುತ್ತದೆ. ಅಣಬೆಯನ್ನು ಕೃತಕವಾಗಿ ಬೆಳೆಯುತ್ತಾರೆ, ಆದರೆ ಇದರ ರುಚಿ ಅಷ್ಟಾಗಿ ಇರುವುದಿಲ್ಲ. ಭೂಮಿಯಿಂದ ನೇರವಾಗಿ ನಮಗೆ ಸಿಗುವ ಅಣಬೆಯು ತುಂಬ ರುಚಿಕರವಾಗಿರುತ್ತದೆ ಮತ್ತು ಆರೋಗ್ಯಕರವೂ ಆಗಿರುತ್ತದೆ. ಇದಕ್ಕೆ ಯಾವ ರೀತಿಯ ಗೊಬ್ಬರವಾಗಲಿ ನೀರಾಗಲಿ ಹಾಕುವುದಿಲ್ಲ. ಪ್ರಕೃತಿ ದತ್ತವಾಗಿ ಬೆಳೆದು ನಮಗೆ ಆಹಾರವಾಗುತ್ತದೆ. ಕಾಡಿನಿಂದ ದೊರೆಯುವ ಪ್ರಯೋಜನಗಳಲ್ಲಿ ಇದು ಸಹ ಒಂದು. ಕೆಲವು ಹಸಿಯಾಗಿಯೇ ತಿನ್ನುವ ಅಣಬೆಗಳಿವೆ. ಗದ್ದೆ ಬದುವಿನಲ್ಲಿ ಬೆಳೆಯುವ ಚಿಲ್ಲಾರ ಅಣಬೆ ಇದು ತುಂಬ ರುಚಿಕರವಾಗಿ ಇರುತ್ತದೆ. ಇದನ್ನು ತೊಳೆದು ಇದರ ಮೇಲೆ ಉಪ್ಪು ಸವರಿ ಕೆಂಡದಲ್ಲಿ ಬೇಯಿಸಿ ಕೊಟ್ಟರೆ ಮಕ್ಕಳ ಆರೋಗ್ಯ ಸ್ಥಿತಿ ಉತ್ತಮವಾಗುತ್ತದೆ. ಹಾಗೆಯೇ ಇನ್ನೊಂದು ರೀತಿಯ ಅಣಬೆಯು ಸಹ ನಮಗೆ ಇಲ್ಲಿ ಮಲೆನಾಡಿನಲ್ಲಿ ದೊರೆಯುತ್ತದೆ. ಅದು ಯಾವುದೆಂದರೆ ಕೂಳೆ ಅಣಬು. ಈ ಕೂಳೆ ಅಣಬೆಯಲ್ಲಿ 2 ರೀತಿಯ ಅಣಬೆಗಳಿವೆ. ಒಂದು ಚಿಕ್ಕ ಗಾತ್ರದ್ದು, ಒಂದು ದೊಡ್ಡ ಗಾತ್ರದ ಅಣಬೆಯಾಗಿರುತ್ತದೆ. ಈ ಅಣಬೆಯ ಮೇಲ್ಮೈ ಹಳದಿ ಬಣ್ಣದಿಂದ ಕೂಡಿರುತ್ತದೆ, ಒಳಗಡೆ ಬಿಳಿ ಬಣ್ಣದಿಂದ ತುಂಬಿರುತ್ತದೆ. ಹಳದಿ ಬಣ್ಣವನ್ನು ಎಲ್ಲ ತೆಗೆದು ಬಿಳಿ ಬಣ್ಣವನ್ನು ಹೆಚ್ಚಿ ಸಾಂಬಾರು ಮಾಡಿದರೆ ಮೊಟ್ಟೆ ಸಾಂಬಾರಿನಂತೆ ರುಚಿಯನ್ನು ನೀಡುತ್ತದೆ. ಇದಕ್ಕೆ ನಾವು ಕೂಳೆ ಅಣಬು ಎನ್ನುತ್ತಾರೆ. ಕೂಳೆ ಅಣಬು ಎನ್ನಲು ಕಾರಣ, ಕಾಡಿನಲ್ಲಿ ಕೂಳೆ ಬಳ್ಳಿಗಳು ಅಂತ ಬೀಳು ಅಥವಾ ಬಳ್ಳಿಗಳು ಇರುತ್ತವೆ. ಅದರ ಅಡಿಭಾಗದಲ್ಲಿ ಈ ಅಣಬೆಗಳು ಬೆಳೆಯುತ್ತವೆ. ಆದ್ದರಿಂದ ಈ ಅಣಬೆಗೆ ಕೂಳೆ ಅಣಬೆ ಎಂದು ಕರೆಯಲಾಗುತ್ತದೆ. ಇನ್ನೊಂದು ಅಣಬೆಯು ಸಹ ಇದೆ. ಇದರ ಹೆಸರು ಕಲ್ಲಣಬೆ ಎಂದು. ಇದು ಗೋಲಿಯ ಥರ ಇರುತ್ತದೆ. ಬಿಳಿ ಬಣ್ಣವಿದ್ದು ಭೂಮಿಯ ಒಳಗಡೆ ಮರಳು ಮಿಶ್ರಿತ ಇಳಿಜಾರು ಜಾಗದಲ್ಲಿ ಇದು ಬೆಳೆಯುತ್ತದೆ. ಇದನ್ನು ಕತ್ತಿಯಿಂದ ಕಿತ್ತು ತೆಗೆಯಬಹುದು. ಆ ಅಣಬೆಯ ಒಳಗಡೆ ಮೊಟ್ಟೆಯ ಬಿಳಿ ಭಾಗದಂತೆ ಇರುತ್ತದೆ. ಇದು ಸಾಂಬಾರಿಗೆ ತುಂಬ ರುಚಿಯಾಗಿರುತ್ತದೆ. ಇದು ತಿನ್ನಲು ಮೊಟ್ಟೆಯ ಸಾಂಬಾರಿನಂತೆ, ಮೊಟ್ಟೆಯ ಆ ಬಿಳಿಯ ಭಾಗವನ್ನು ತಿಂದಂತೆ ಭಾಸವಾಗುತ್ತದೆ. ಇಂಥ ಅಣಬೆಗಳು ನಮ್ಮ ಭೂಮಿಯ ಮೇಲೆ ನಮಗೆ ಆಹಾರವಾಗಿ ಸಿಗುತ್ತವೆ. ಈ ಬೋಗಿ ಅಣಬೆಯು ವರ್ಷದಲ್ಲಿ 3 ರಿಂದ 4 ದಿನ ಮಾತ್ರ ಸಿಗುವಂಥ ಅಣಬೆಯಾಗಿರುತ್ತದೆ. ಆಗ ಮಲೆನಾಡಿಗರಿಗೆ ಹಬ್ಬದಡುಗೆ ಆಗುತ್ತದೆ. ಅಣಬೆಯಿಂದ ಹೆಚ್ಚು ಪ್ರೋಟೀನ್, ಕೊಬ್ಬು ದೊರೆಯುತ್ತದೆ. ನಾರಿನಂಶದಿಂದ ಕೂಡಿದೆ. ಹೆಚ್ಚು ಕ್ಯಾಲ್ಸಿಯಂ ಹೊಂದಿರುತ್ತದೆ. ಇದರಲ್ಲಿರುವ ಪ್ರೋಟೀನ್ ಮಾಂಸದಲ್ಲಿರುವ ಪ್ರೋಟೀನ್ನಷ್ಟೇ ಸಮನಾಗಿರುತ್ತದೆ. ಇದು ಹೆಚ್ಚು ಸಿಕ್ಕಿದರೆ ನಾವು ಅದನ್ನು ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಶೇಖರಿಸಬಹುದು. ಮಳೆಗಾಲದಲ್ಲಿ ಸೌತೆಕಾಯಿಯೊಂದಿಗೆ ಸಾಂಬಾರು ಮಾಡಿದರೆ ತುಂಬ ರುಚಿಕರವಾಗಿರುತ್ತದೆ. ಅಣಬೆಯು ದೇಶದಲ್ಲಿ ಉಪಯೋಗಿಸುವ 1/4 ಭಾಗ ಜನರ ಅಪೌಷ್ಟಿಕತೆಯನ್ನು ದೂರ ಮಾಡುವ ಪೌಷ್ಟಿಕಾಂಶವುಳ್ಳ ಆಹಾರವಾಗಿರುತ್ತದೆ. ಅಣಬೆಯನ್ನು ಒಂದು ಆದಾಯೋತ್ಪನ್ನ ಚಟುವಟಿಕೆಯಾಗಿ ಮಾಡಬಹುದು. ಇದನ್ನು ನಾವು ಬೀಜೋತ್ಪತ್ತಿಯಿಂದ ಅಣಬೆಯನ್ನು ಬೆಳೆಸಬಹುದು. ಹೊರ ದೇಶದಲ್ಲಿ ಇದಕ್ಕೆ ತುಂಬ ಬೇಡಿಕೆಯೂ ಇದೆ.
ಹಾಗೂ ನಮ್ಮ ದೇಶದಲ್ಲಿಯೂ ಸಹ ಇದರ ಬೇಡಿಕೆ ತುಂಬಾ ಇರುತ್ತದೆ. ಇದೊಂದು ಲಾಭದಾಯಕ ಅಣಬೆ ಬೇಸಾಯವಾಗಿರುತ್ತದೆ. ಇದನ್ನು ಬೆಳೆಯಲು ಖರ್ಚು ಕಡಿಮೆ, ಆದಾಯ ಹೆಚ್ಚು ತರಬಲ್ಲ ಚಟುವಟಿಕೆಯಾಗಿರುತ್ತದೆ. ಕರ್ನಾಟಕದ ಬಹುಭಾಗದಲ್ಲಿ ಅಣಬೆಯು ಬೆಳೆಯುತ್ತದೆ. ಸ್ವಾಭಾವಿಕವಾಗಿಯೇ ಇವು ಬೆಳೆಯುವಂಥ ಆಗಿರುತ್ತದೆ. ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಹೇರಳವಾಗಿ ಅಣಬೆಗಳು ಬೆಳೆಯುತ್ತವೆ. ಈ ಅಣಬೆಯನ್ನು ಮಕ್ಕಳಿಂದ ಹಿಡಿದು ಮುದುಕರವರೆಗೆ ತಿನ್ನಬಲ್ಲ ಆಹಾರ ಪದಾರ್ಥವಾಗಿದೆ. ಇದರಿಂದ ಸಾಂಬಾರು, ಪಲ್ಯ, ಅಣಬೆ ಬಿರಿಯಾನಿ, ಅಣಬೆ ಸುಕ್ಕ ಸಹ ಮಾಡಬಹುದು. ಅಣಬೆ ಉಪಯೋಗಿಸುವುದರಿಂದ ಮಲಬದ್ಧತೆಯನ್ನು ದೂರವಾಗಿಸಬಹುದು. ಅಣಬೆಯ ಬೇಸಾಯವನ್ನು ಮಾಡಿ ಅನೇಕ ಕುಟುಂಬಗಳು ಬದುಕು ಕಟ್ಟಿಕೊಂಡಿದ್ದಾರೆ. ಅಣಬೆಯ ಬೇಸಾಯಕ್ಕೆ ಬಹಳ ಜಾಗ ಬೇಡ. ನಮ್ಮ ಮನೆಯ ಖಾಲಿ ಇರುವ ರೂಮಿನಲ್ಲಿ ನಾವು ಬೆಳೆಸಬಹುದು. ನಮ್ಮ ಬಿಡುವಿನ ಸಮಯದಲ್ಲಿ ಹವ್ಯಾಸಕ್ಕಾಗಿ, ಅಪೌಷ್ಟಿಕತೆ ನೀಗಿಸಲು, ಆದಾಯಕ್ಕಾಗಿ ನಾವು ಅಣಬೆ ಬೇಸಾಯವನ್ನು ಮಾಡಿಕೊಳ್ಳಬಹುದು. ಅಣಬೆ ಬೇಸಾಯವನ್ನು ರೈತರು ಕೃಷಿ ಚಟುವಟಿಕೆಯಲ್ಲಿ ಒಂದು ಭಾಗವಾಗಿ ಮಾಡಿಕೊಳ್ಳಬೇಕು. ಅಂದರೆ ಅಣಬೆ ಬೆಳೆಯಲು ಭತ್ತದ ಹುಲ್ಲು ಬೇಕಾಗುತ್ತದೆ. ಅದು ರೈತರಲ್ಲಿ ಸಿಗುವಂಥದ್ದು. ಆದ್ದರಿಂದ ರೈತರು ಬೇಸಾಯದ ಜೊತೆಗೆ ಜೇನು ಕೃಷಿ, ಅಣಬೆ ಕೃಷಿ, ತರಕಾರಿ ಕೃಷಿಯನ್ನು ಮಾಡಿದರೆ ಮಾತ್ರ ರೈತರಿಗೆ ಹೆಚ್ಚು ಆದಾಯ ಬರುತ್ತದೆ. ಮಲೆನಾಡಿನಲ್ಲಿ ಅನೇಕ ವಿಧವಾದ ಅಣಬೆಗಳ ಬಗ್ಗೆ ಹಾಗೂ ರೈತರಿಗೆ ಅಣಬೆಯ ಬಗ್ಗೆ ಆದಾಯೋತ್ಪನ್ನ ಚಟುವಟಿಕೆಯನ್ನು ಮಾಡಬಹುದು ಎಂಬುದರ ಬಗ್ಗೆ ಅನೇಕ ರೀತಿಯ ಮಾಹಿತಿಯನ್ನು ನೀಡಿರುತ್ತೇನೆ. ನನ್ನ ಈ ಮಾಹಿತಿ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ಹೊತ್ತು ನನ್ನ ವಿಡಿಯೋ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ನಾನು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.